ಹಾಯ್ ಫ್ರೆಂಡ್, ಶುಭೋದಯ. ನಾನು ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಅನಿ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಸಾಂಬಾರು ಮೊಳಕೆ ಹುರುಳಿಕಾಳು ಬಸ್ಸಾರು. ಯಾರಿಗಿಷ್ಟ ಇಲ್ಲ ಹೇಳಿ? ನಮ್ಮ ಕರ್ನಾಟಕದ ಜನಕ್ಕೆ ಮುದ್ದೆ ಬಸ್ಸಾರು ಅಂದರೆ ಬಹಳ ಇಷ್ಟ. ತಡೆ ಮಾಡದೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ನಾನು ಆಲ್ರೆಡಿ ಹೆಚ್ಚಿಟ್ಟಿರೋಂತಹ ಈರುಳ್ಳಿನ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಹುರುಳಿಕಾಳನ್ನು ಸಹ ಆ ಒಂದು ಆಯಿಲಲ್ಲಿ ಹಾಕಿ ಸ್ವಲ್ಪ ನಾವು ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ನಮಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಇಟ್ ಈಸ್ ವೆರಿ ನ್ಯೂಟ್ರಿಷಿಯಸ್ ಫುಡ್ ಇದು. ಆ್ಯಕ್ಚುಲಿ ಐ ಆಮ್ ಎ ಸೈನ್ಸ್ ಟೀಚರ್. ಸೊ ಎಲ್ರಿಗೂ ಮಕ್ಕಳಿಗೆ ಹೇಳ್ತಾ ಇರ್ತೀನಿ ಮೊಳಕೆ ಕಟ್ಟಿರೋಂತಹ ಎಲ್ಲ ಕಾಳನ್ನೂ ಸಹ ತಿನ್ನಿ ಅಂತ ಹೇಳ್ತಾ ಇರ್ತೀನಿ. ಸೊ ಬಾಡಿಸ್ಕೊಂಡು ಆದಮೇಲೆ ನಮಗೆ ಎಷ್ಟು ನೀರು ಬೇಕೋ ಸಾಂಬಾರಿಗೆ ಅಷ್ಟು ನೀರನ್ನು ಸಹ ಹಾಕಬೇಕು. ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು, ನಾನಿಲ್ಲಿ ಈ ಸಾಂಬಾರಿಗೆ ಖಾರದ ಪುಡಿನ ಯೂಸ್ ಮಾಡ್ತಾಯಿಲ್ಲ, ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ನಾನೊಂದು ಹಂಚಿ ಕಡ್ಡಿಲಿ ಆ ರೀತಿ ಚುಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ, ಬೇಗ ಸಿಗುತ್ತೆ ಕೈಗೆ ಅಂತ. ಸೊ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀನಿ. ಮಾಡಿಬಿಟ್ಟು 2 or 3 ವಿಷಲ್ಸ್ ನಾವು ಕುಕ್ಕರ್ನ ಕೂಗೋದಕ್ಕೆ ಬಿಡಬೇಕು. ಅದಾದಮೇಲೆ ಎಲ್ಲ ಆದಮೇಲೆ ಆ ಒಂದು ಏನು ನೀರಿರುತ್ತೆ ಆ ನೀರನ್ನು ಮತ್ತು ಕಾಳನ್ನು ಸಹ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈಗ ನಾನು ರುಬ್ಬೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಆಯಿಲ್ನ ಹಾಕಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಸಹ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಜೀರಿಗೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಸ್ಸಾರಿಗೆ. ಸೊ ಜೀರಿಗೆನ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಅದಕ್ಕೆ ಕಟ್ ಮಾಡಿರೋ ಅಂತಹ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಎಸ್ಳೆಗಳನ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ನಾವು ಫ್ರೈ ಮಾಡಬೇಕು. ಫ್ರೈ ಮಾಡಿಬಿಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸ್ವಲ್ಪ ಆಯಿಲಲ್ಲಿ ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಫ್ರೈ ಆದಮೇಲೆ ಒಂದು ಮಸಾಲ ರೆಡಿ ಆಗುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸಹ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಅದನ್ನು ಸ್ವಲ್ಪ ಅದೆಲ್ಲ ಹುರಿಬೇಕು ಚೆನ್ನಾಗಿ. ನಮ್ಗೆ ಆವಾಗ ಒಳ್ಳೆ ಒಂದು ಘಮ ಬರುತ್ತೆ. ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ತೆಂಗಿನಕಾಯನ್ನು ಸಹ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹಾಕಿ ಆವಾಗಲೇ ಹೇಳ್ದಂಗೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸಿ ಒಂದು ಮಸಾಲ ಹಾಕೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಕಾಳನ್ನ ಒಗ್ಗರಣೆಗೆ ಹಾಕೋದಕ್ಕೆ ಈಗ ನಾನು ಏನು ಹುರ್ಕೊಂಡಿದ್ನಲ್ಲ ಅದೇ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನೂ ಸಹ ಹಾಕ್ಬಿಟ್ಟು ಅದು ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಸಹ ಸಾಫ್ಟ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದಕ್ಕೆ ನಾವು ತೆಂಗಿನ ತುರಿನ ಸೇರಿಸ್ಬೇಕು. ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಸೇರಿಸ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಗೆ ಒಂದು ಕಡೆ ಬಿಡೋಣ. ಬಿಟ್ಟಾದಮೇಲೆ ಇದು ನಾವೀಗ ರೆಡಿ ಮಾಡ್ಕೊಂಡಿರೋದು ಕಾಳು ಒಗ್ಗರಣೆ ಹಾಕೋದಕ್ಕೆ. ಇಲ್ಲಿ ನೋಡಿ ನಾನು ಎಲ್ಲನೂ ಸಪ್ರೇಟ್ ಮಾಡಿದ್ದೀನಿ. ಆ ಒಂದು ಬೇಯಿಸಿರ್ತಕ್ಕಂತಹ ನೀರು, ಹುರುಳಿಕಾಳು ಮತ್ತು ಅಲ್ಲಿ ನಾನು ಆವಾಗಲೇ ಒಂದು ಮಸಾಲಾಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಒಂದು ಸೌಟಷ್ಟು ಕಾಳು ಹಾಕಿದ್ರೆ ಸಾಕು. ಸೊ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಇನ್ನು ರಿಮೈನಿಂಗ್ ಕಾಳು ಏನಿತ್ತೋ ಅದನ್ನು ನಾನು ಅಲ್ಲಿ ಕಾಳು ಒಗ್ಗರಣೆಗೆ ಹಾಕಿದ್ದೀನಲ್ಲ ಸೊ ಅದಕ್ಕೆ ನಾನು ಹಾಕ್ಕೊತೀನಿ. ಸೊ ಆ ಒಂದು ತಿಳಿ ಸಾರಿಗೆ ಪಕ್ಕದಲ್ಲಿ ಈ ರೀತಿ ಕಾಳನ್ನ ಇಟ್ಕೊಂಡು ಮುದ್ದೆ ತಿಂತಾಯಿದ್ರೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದ್ರ ಮಜಾನೇ ಬೇರೆ. ಸೊ ಈ ರೀತಿ ನಾವು ಈ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಇಲ್ಲಿ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಸೊ ಅದನ್ನು ಸಹ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಮಸಾಲ ರುಬ್ಬೋದಕ್ಕೆ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಒಂದು ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ ನೆಕ್ಸ್ಟು ಇದಕ್ಕೆ ನಾನು
ಇಲ್ಲಿ ಧನಿಯಾ ಪುಡಿ 3 ಸ್ಪೂನಷ್ಟು, ನಮ್ಮದು ಚಿಕ್ಕ ಸ್ಪೂನು, ಒಂದು 3 ಸ್ಪೂನಷ್ಟು ಧನಿಯಾ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಮೆಣಸು ಸಹ ಹಾಕಿದ್ರೆ ಅದು ಸಹ ಒಂದು ಫ್ಲೇವರು ಚೆನ್ನಾಗಿರುತ್ತೆ. ಮೆಣಸನ್ನು ಹಾಕಿ ಕೊನೆಗೆ ಒಂದು ಸ್ವಲ್ಪ ನಾನು ಮೆಂತ್ಯ ಪುಡಿನೂ ಸಹ ಸೇರಿಸ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ರೀತಿ ನುಣ್ಣಗೆ ಈ ರೀತಿ ರುಬ್ಕೋಬೇಕು. ರುಬ್ಕೊಂಡು ಇಲ್ಲಿ ನಾನು ಕಾಳು ಹಾಕಿದ್ನಲ್ಲ ಒಗ್ಗರಣೆಗೆ, ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇದ್ದರೆ ಹೋಗಲಿ ಅಂತ ಅದನ್ನು ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಬೇಯಿಸ್ಬಿಟ್ಟು ಇದೇನು ರುಬ್ಬಿದ್ನಲ್ಲ ಮಸಾಲ, ಅದನ್ನು ಆ ಒಂದು ಸಾಂಬಾರು ಇದಕ್ಕೆ ಎಲ್ಲ ಹಾಕಿದ್ದೀನಿ ನೀಟಾಗಿ. ಹಾಕ್ಬಿಟ್ಟು ಕೊನೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಮಳ್ಸಿದ್ರೆ ವೆರಿ ಟೇಸ್ಟಿಯಾಗಿರೋ ಅಂತಹ ಹುರುಳಿಕಾಳು ಬಸ್ಸಾರು ರೆಡಿ.